ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ಪ್ರೆಸಿಡೆನ್ಸಿ ವಿಶ್ವವಿದ್ಯಾಲಯದಲ್ಲಿ ಹೊಸ ಶೈಕ್ಷಣಿಕ ವರ್ಷದ ಕಾರ್ಯಕ್ರಮಗಳು ಆರಂಭ ಆಗಿದ್ದು ಇವತ್ತು ಓರಿಯೆಂಟೇಷನ್ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿದೆ. ಜಗಮಗಿಸುವ ವೇದಿಕೆಯಲ್ಲಿ ಅತಿಥಿಗಳು ಭರವಸೆಯ ಮಾತುಗಳನ್ನಾಡಿದ್ರೆ ಇಡೀ ಕ್ಯಾಂಪಸ್ ಕಲರ್ಫುಲ್ ಆಗಿ ಕಂಗೊಳಿಸಿದೆ. ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯಲ್ಲಿ ಓರಿಯೆಂಟೇಷನ್ ಸಂಭ್ರಮ. ಎರಡು 2025-26ನೇ ಶೈಕ್ಷಣಿಕ ವರ್ಷಕ್ಕೆ ಗ್ರ್ಯಾಂಡ್ ವೆಲ್ಕಮ್. ಹಚ್ಚ ಹಸಿರಿನ ಕ್ಯಾಂಪಸ್ನಲ್ಲಿ ಸಡಗರ ಸಂಭ್ರಮದಿಂದ ಓಡಾಡ್ತಿರೋ ವಿದ್ಯಾರ್ಥಿನಿಯರು, ಗೆಳೆಯ ಗೆಳತಿಯರ ಜೊತೆ ಸಂಭ್ರಮ ಹಂಚಿಕೊಳ್ತಿರೋ ಸ್ಟೂಡೆಂಟ್ಸ್. ಬೆಂಗಳೂರಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯ ಅಂಗಳದಲ್ಲಿ ಕಂಡುಬಂದ ದೃಶ್ಯಗಳಿವು. 2025-26ನೇ ಸಾಲಿನ ಶೈಕ್ಷಣಿಕ ವರ್ಷದ ಅಂಗವಾಗಿ ನಡೆದಂತಹ ಓರಿಯೆಂಟೇಷನ್ ಕಾರ್ಯಕ್ರಮಕ್ಕೆ 2017ರಲ್ಲಿ ಯುಪಿಎಸ್ಸಿಯಲ್ಲಿ ಮೊದಲ ರ್ಯಾಂಕ್ ಪಡೆದಿದ್ದ ನಂದಿನಿ, ಹೆವ್ಲೆಟ್ ಪ್ಯಾಕರ್ಡ್ ಎಂಟರ್ಪ್ರೈಸ್ ಉಪಾಧ್ಯಕ್ಷ ಸಂಜಯ್ ಮುಜು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗಿಯಾಗಿದ್ರು. ಇನ್ನು ತಮ್ಮ ಯುಪಿಎಸ್ಸಿ ತಯಾರಿಯ ದಿನಗಳನ್ನ ನೆನೆದ ನಂದಿನಿ, ಪೋಷಕರ ಬೆಂಬಲ, ಸಾಧನೆಯ ಹಾದಿಯಲ್ಲಿ ಎದುರಾಗುವ ಸವಾಲುಗಳನ್ನ ಹೇಗೆ ಎದುರಿಸಬೇಕು ಅನ್ನೋದ್ರ ಬಗ್ಗೆ ಕಿವಿಮಾತು ಹೇಳಿದ್ರು. ನಮ್ಮ ಗುರಿ ಎಷ್ಟು ದೊಡ್ಡದಾಗಿರುತ್ತೋ ನಮ್ಮ ಪರಿಶ್ರಮ, ನಮ್ಮ ಶಿಸ್ತು, ನಮ್ಮ ಒಂದು ತಾಳ್ಮೆ ಅಷ್ಟೇ ಮುಖ್ಯವಾಗಿರುತ್ತೆ. ನಾವು ದೊಡ್ಡ ಮಟ್ಟದಲ್ಲಿ ಕನಸು ಕಂಡು ಅದನ್ನು ನಾವು ಒಂದು ರಿಯಲೈಸೇಷನ್ ಮಾಡ್ಕೊಳ್ಬೇಕಾದ್ರೆ ಅದಕ್ಕೆ ಬೇಕಾಗಿರೋ ಪ್ರತಿಯೊಂದನ್ನು ಕೂಡ ನಾವು ಸಮರ್ಪಣೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಸಾಧ್ಯ ಇರುತ್ತೆ. ಯಾರು ಬೇಕಾದ್ರೂ ಏನನ್ನು ಬೇಕಾದ್ರೂ ಸಾಧಿಸ್ಬೋದು. ಇನ್ನು ಇಂಜಿನಿಯರಿಂಗ್, ವೈದ್ಯಕೀಯ ಮಾತ್ರ ವೃತ್ತಿಪರ ಕೋರ್ಸ್ ಅಂತ ಪರಿಗಣಿಸುತ್ತಿದ್ದ ಕಾಲವನ್ನ ಸಂಜಯ್ ಮುಜು ನೆನಪಿಸಿಕೊಂಡ್ರು. 100 ಎಕರೆ ವಿಸ್ತೀರ್ಣದಲ್ಲಿ ಇಂಥ ದೊಡ್ಡ ಕಾಲೇಜು ನಮ್ಮದಾಗಿದ್ದು ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ಕೊಡಿಸುವ ಕೆಲಸ ಕೂಡ ನಮ್ಮ ಕ್ಯಾಂಪಸ್ ಮಾಡುತ್ತೆ ಅಂತ ವೈಸ್ ಪ್ರೆಸಿಡೆಂಟ್ ಸಲ್ಮಾನ್ ಅಹಮದ್ ಹೇಳಿದ್ರು. And in campus infrastructure, we are ranked the most beautiful campus in the country. We are having 100% placement across multiple consecutive years. So that is the number one priority for our students is placements. ಶೈಕ್ಷಣಿಕ ವರ್ಷದ ಆರಂಭದಲ್ಲೇ ವಿದ್ಯಾರ್ಥಿಗಳಿಗೆ ಉತ್ತಮ ಮಾರ್ಗದರ್ಶನ ನೀಡೋ ಉದ್ದೇಶದಿಂದ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ಉಪಕುಲಪತಿ ಡಾಕ್ಟರ್ ವಿಜಯನ್ ಇಮ್ಯಾನ್ಯುಯಲ್, ಉಪಕುಲಪತಿ ವಿದ್ಯಾಶಂಕರ್ ಶೆಟ್ಟಿ, ಉಪಕುಲಪತಿ ಶಿವಪೆರುಮಾಳ್, ಡಾಕ್ಟರ್ ಸಮೀನಾ ನೂರ್ ಅಹಮದ್ ಪನಾಲಿ ಸೇರಿ ಹಲವರು ಸಾಕ್ಷಿಯಾದರು. ಶಿವರಾಜ್ ಕುಮಾರ್, ಟಿವಿ9 ಬೆಂಗಳೂರು.